ಹೊಸಕೋಟೆ ತಾಲೂಕು ಸೂಲಿಬೆಲೆ ಬಳಿಯ ನಗರ ವರ್ಷಗಳ ಇತಿಹಾಸ ಇರುವಂತಹ ಶ್ರೀ ಚಕ್ರ ಚೌಡೇಶ್ವರಿ ದೇವಾಲಯ ದಿನಾಂಕ 10-11-2024 ಭಾನುವಾರದಂದು ನಡೆದ ಪೂಜಾ ಕಾರ್ಯಕ್ರಮ. ಶ್ರೀ ಶಕ್ತಿಪೀಠದ ಚಕ್ರ ಚೌಡೇಶ್ವರಿ ದೇವಾಲಯ, ಚಕ್ರ ಚೌಡೇಶ್ವರಿ ದೇವಿ, ಶ್ರೀ ಮಹಾಗಣಪತಿ, ನಾಗದೇವತೆ, ಮಾರಮ್ಮ, ಕರಗತಮ್ಮ, ಸಪ್ತಮಾತೃಕೆಯ ರಾಜಗೋಪುರ ಮತ್ತು 31 ಮಹಾಕಾಳಿ ವಿಗ್ರಹ ಪ್ರತಿಷ್ಠಾಪನೆ, ಕುಂಭಾಭಿಷೇಕ, ಮಹಾಪೂಜಾ ಮಹೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ಮಹರ್ಷಿ ಗುರೂಜಿ ಅವರ ನೇತೃತ್ವದಲ್ಲಿ ಪ್ರತ್ಯಂಗಿರಿ ಹೋಮ ಪ್ರತಿಷ್ಠಾಪನಾ ಪೂಜಾ ಮಹೋತ್ಸವ ಅದ್ದೂರಿಯಾಗಿ ನೆರವೇರಿತು. ಶ್ರೀ ಚಕ್ರ ಚೌಡೇಶ್ವರಿ ದೇವಾಲಯದ ವಿಜಯ್ ಗುರೂಜಿ ಅವರು ಹೊಸಕೋಟೆ ತಾಲೂಕು ಬಿಜೆಪಿ ಅಧ್ಯಕ್ಷರು ಕೆ ಸತೀಶ್, ಶಿಡ್ಲಘಟ್ಟ ಕ್ಷೇತ್ರದ ಮಾಜಿ ಶಾಸಕರು ರಾಜಣ್ಣ, ಭಕ್ತರಾದ ಮುನಿ ಆಂಜನಪ್ಪ, ನಗರೆಹಳ್ಳಿ ಗ್ರಾಮಸ್ಥರು, ಶ್ರೀ ಚಕ್ರ ಚೌಡೇಶ್ವರಿ ದೇವಿಯ ಭಕ್ತ ಮಹಾಶಯರು ಈ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಪೂಜಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಗುರುಗಳ ಆಜ್ಞೆಯಾಗಿ ನಾನು ಕೆಲಸವನ್ನು ನಿಲ್ಲಿದ್ದೇನೆ. ಸಹಸ್ರ ವರ್ಷಗಳಿಂದ ಸಹೋದರರಿಗೆ ಪೂಜಾ ಪರಾಧಿಗಳಿಂದ ಏನು ಕಾರ್ಯ ಹೋಮ ಅವನಾಗಳಿಂದ ಈ ಜಾಗದಲ್ಲಿ ಅನುಷ್ಠಾನವಾಗಿ ಶಕ್ತಿಯಾಗಿ ಮಂತ್ರ ಜಪದಿಂದ ಓಂಕಾರ ಸ್ವರೂಪವಾಗಿ ಕಾಲವು ಯಂತ್ರವಾಗುತ್ತದೆ. ನನ್ನ ಕಾರ್ಯ ನಡೆಯುತ್ತದೆ. ಸಹಸ್ರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಸಾವಿರಾರು ಲಕ್ಷ ಸಂಖ್ಯೆಯಲ್ಲಿ ಈ ಸ್ಥಾನದಲ್ಲಿ ತಂದೆ ತೀರುತ್ತಾರೆ. ನಮ್ಮನ್ನು ಯಾರು ಏನು ಮಾಡಕ್ಕಾಗುವುದಿಲ್ಲ, ಯಾರು ಸಹ ಏನು ಮಾಡಕ್ಕಾಗುವುದಿಲ್ಲ. ಯಾರೇ ಆಗಲಿ ಯಾವುದೇ ಆಗಲಿ ನನ್ನನ್ನು ಅನುಸರಿಸಿಕೊಂಡು ಹೋದರೆ ನಾನು ಅವರ ಏಳಿಗೆ ಪೀಳಿಗೆಗಳು ಎಲ್ಲ ದುಷ್ಟ ಜನಗಳು ಸಿದ್ಧರ ರಕ್ಷಣೆ ಮಾಡುತ್ತಾ ಅನುಷ್ಠಾನವಾಗಿ ಇಲ್ಲಿ ಬಂದು ನನಗೆ ಪೂಜಾ ಫಲಾದಿಗಳಿಂದ ಒಂದು ಪೂಜೆಯನ್ನು ಆಧಾರ ಕಟ್ಕೊಂಡು ಹೋದರೆ ಸಾಕು. ಅವರ ಕಷ್ಟ ಕಾರ್ಪಣ್ಯಗಳು ನಿವಾರಣೆಯಾಗಿ ಸಂತೋಷವಾಗಿ ನನಗೆ ಬಹಳ ದುಃಖವಾದ ಶೋಭನೆಯಾಗಿತ್ತು. ಆದರೆ ಇವತ್ತಿನ ದಿನ ನಾನು ಬಗ್ಗೆನೆಂದರೆ ಅದು पवित्रं वासुदेव पवित्रं पादो पवित्रं
ಅರೇ ಶ್ರೀನಿವಾಸ. ಬಹಳ ಅದ್ಭುತವಾದಂತಹ ಕಾರ್ಯಕ್ರಮ 3 ದಿನದಿಂದ ನಡೀತಾ ಇರುವಂಥದ್ದಾಗಿದೆ. ಹಾಗಾಗಿ ಇಲ್ಲಿ ಪ್ರಮುಖವಾಗಿರುವಂಥದ್ದು ಅಂತ ಹೇಳಿದ್ರೆ ಚಕ್ರಚೌಡೇಶ್ವರಿ ದೇವಿ. ಅದರಲ್ಲಿ ರತ್ನಗಿರಿಯ ಒಂದು ಸ್ವರೂಪ ಅಂತಲೇ ಹೇಳ್ಬೋದು, ಮಹಾಕಾಳಿ ಸ್ವರೂಪಿಣಿ ಆದಂಥದ್ದು. ಹಾಗಾಗಿ ಈ ದಿನ ನಾನು ರತ್ನಗಿರಿ ಹೋಮವನ್ನು ನಡೆಸ್ಕೊಟ್ಟಿದ್ದೀನಿ. ಆ ದೇವಿ ಇಡೀ ಗ್ರಾಮಸ್ಥರಿಗೆ ಮತ್ತು ಈ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಎಲ್ಲರಿಗೂ ಒಳ್ಳೆಯದಾಗಿ ಆ ದೇವಿಯ ಅನುಗ್ರಹದಿಂದ ಸಾಮಾನ್ಯವಾಗಿ ನಾವು ಒಬ್ಬ ವ್ಯಕ್ತಿ ಬೆಳೀತಾ ಇದ್ದಾನೆ ಅಂತ ಹೇಳಿದ್ರೆ ಸಹಿಸಕ್ಕಾಗದಿರೋಂಥ ಭಾಳ ಜನ ಇರ್ತಾರೆ. ಮತ್ತು ಕೆಲವು ದೃಷ್ಟಿದೋಷಗಳು ಬಹಳಷ್ಟು ಹೊಡೆತ ಬೀಳುವಂಥದ್ದು ಇರುತ್ತೆ. ಅಂತಹ ದೃಷ್ಟಿದೋಷಗಳಾಗಬಹುದು ಅಥವಾ ಯಾರಾದರೂ ವಾಮಾಚಾರ ರೀತಿಯಲ್ಲಿ ಮಾಟ ಮಂತ್ರಗಳಾಗಬಹುದು, ಯಾವುದೇ ರೀತಿಯಾದಂಥ ಒಂದು ನೆಗೆಟಿವ್ ಆಗಿರುವಂಥ ಪ್ರಯೋಗಗಳೇನಾದರೂ ಮಾಡಿದ್ರೇನೋ ಈ ಹೋಮದಿಂದ ಪರಿಹಾರ ಸಿಗುವಂಥದ್ದಿರುತ್ತೆ. ಮತ್ತು ಈ ಕ್ಷೇತ್ರದಲ್ಲಿ ಈ ಸನ್ನಿವೇಶದಲ್ಲಿ ಮಾಡುವಂಥ ಪೂಜೆ ಏನಿರುತ್ತೆ ಇಡೀ ಗ್ರಾಮಸ್ಥರಿಗೆ ಮತ್ತು ಗ್ರಾಮಕ್ಕೆ ಸಮೃದ್ಧಿಯಾಗಿ ಬೆಳೆಯುವಂಥದ್ದಾಗಿರುತ್ತೆ. ಮತ್ತು ಅದರ ಜೊತೆಗೆ ಕುಟುಂಬ ಅಭಿವೃದ್ಧಿ ಆಗುವಂತಹ ಹೋಮ ಆಗಿದೆ. ಅಂತಹ ಹೋಮವನ್ನು ಈ ದಿನ ರತ್ನಗಿರಿ ಹೋಮವನ್ನು ನಡೆಸ್ಕೊಟ್ಟಿದ್ದೇನೆ. ಅವಕಾಶ ಕೊಟ್ಟಿದ್ದಾರೆ, ತಾವೆಲ್ಲ ಇಲ್ಲಿ ಸೇರಿದ್ದೀರಿ. ಈ ದಿನ ಶ್ರೀ ಚೌಡೇಶ್ವರಿ ದೇವಸ್ಥಾನ ಚಕ್ರಚೌಡೇಶ್ವರಿ ಅಂತ ನಗರನಹಳ್ಳಿ ಗ್ರಾಮದಲ್ಲಿ ಅವರು ಹಿರಿಯರು ತಾತನ ಇರ್ಬೋದು, ಮುತ್ತಾತನ ಇರ್ಬೋದು, 300 ವರ್ಷಗಳಿರ್ಬೋದು ಅಲ್ಲ ಸ್ವಾಮಿ ಹಿಂದೆಯಿಂದ ಅವರು ಈ ದೇವಿನ ಆರಾಧನೆ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತಿನ ಮಹಾಗಣಪತಿ ನಾಗದೇವತೆಗಳು ಶ್ರೀ ಚಕ್ರಚೌಡೇಶ್ವರಿ ಮುನೇಶ್ವರ ಸ್ವಾಮಿ ಸಮೇತ ಮಹೇಶ್ವರಮ್ಮ, ಮಾರಮ್ಮ, ಕರಗದಮ್ಮ, ಸಪ್ತಮಾತೃಕ ದೇವಾಲಯಗಳ ರಾಜಗೋಪುರ ಮತ್ತು 31 ಅಡಿಯ ಮಹಾಕಾಳಿ ವಿಗ್ರಹ ಪ್ರತಿಷ್ಠಾಪನೆ, ಮಹಾಕುಂಭಾಭಿಷೇಕ. ಇವತ್ತು ಅವ್ರ ಕುಟುಂಬ, ಈ ಗ್ರಾಮಸ್ಥರು ಹಾಗೂ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಎಲ್ಲ ಸೇರಿ ಇವತ್ತು ಈ ಒಂದು ಪುಣ್ಯ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ. ಈ ಒಂದು ಪುಣ್ಯ ಕಾರ್ಯಕ್ರಮಕ್ಕೆ ಮಹರ್ಷಿ ಗುರೂಜಿಗಳು ಆಗಮಿಸಿದ್ದಾರೆ. ಅದೇ ರೀತಿ ನಮ್ಮ ಪಕ್ಕದ ವಿಧಾನಸಭಾ ಕ್ಷೇತ್ರ ಶಿಡ್ಲಘಟ್ಟದ ಮಾಜಿ ಶಾಸಕರಾದಂಥ ರಾಜಣ್ಣರು ಸಹ ಆಗಮಿಸಿದ್ದಾರೆ. ಅದೇ ರೀತಿ ಎಲ್ಲ ಸುತ್ತಮುತ್ತಲಿನ ನಮ್ಮ ತಾಲೂಕಿನ ಹೊಸಕೋಟೆ ತಾಲೂಕಿನ ಎಲ್ಲ ಗ್ರಾಮಸ್ಥರಿರ್ಬೋದು, ನಗರನಹಳ್ಳಿ ಗ್ರಾಮಸ್ಥರಿರ್ಬೋದು, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಭಕ್ತ ಮಹಾತ್ಮರು ಹಾಗೂ ನಮ್ಮ ಮಾಧ್ಯಮ ಮಿತ್ರರು. ಹಿಂದೆ 100 ವರ್ಷದ ಹಿಂದೆ ಈ ತರ ಹೋಮ, ಯಾಗ, ಹವನ, ಗುರುಗಳನ್ನ ಕರೆಸೋದು, ಪೂಜೆ ಮಾಡೋದು ಎಲ್ಲ ಸರ್ವೇ ಜನ ಸುಖಿನೋ ಭವಂತು, ಮಳೆ ಆಗ್ಲಿ ಬೆಳೆ ಆಗ್ಲಿ, ಯಾವುದೇ ಗ್ರಾಮಕ್ಕಾಗ್ಲಿ ಊರಕ್ಕಾಗ್ಲಿ ದೇಶಕ್ಕಾಗ್ಲಿ ಯಾವುದೇ ಮಾರಕ ರೋಗ ಇರ್ಬೋದು, ಕೆಟ್ಟದಿರ್ಬೋದು, ಏನೂ ಆಗ್ಬಾರ್ದು ಅಂತ ಈ ತರ ಹಿಂದೆ ಕಾಲದಲ್ಲಿ ಮಾಡ್ಕೊಂಡು ಬರ್ತಾ ಇದ್ರು. ಈ ಒಂದು 25-30 ವರ್ಷದ ಈಚೆಗ ಎಲ್ಲ ಅಲ್ಲೆಲ್ಲ ಅಲ್ಪ ಸ್ವಲ್ಪ ಮಾಡ್ತಾ ಇದ್ರು. ಈ ದೇಶದಲ್ಲಿ ಇವತ್ತು ಒಂದು ಬದಲಾವಣೆ ಆಗಿದೆ. ನಮ್ಮ ದೇಶದಲ್ಲಿ ಜನ ದೇವರು ಸಂಕಲ್ಪ ಹಿಂದೆ ಏನ್ ಹೇಳ್ತಾರೆ, ಓಲ್ಡ್ ಈಸ್ ಗೋಲ್ಡ್ ಏನ್ ಹೇಳ್ತಾರೆ ಆ ರೀತಿ ಮತ್ತೆ ಪುನರಾವರ್ತನೆ ಆಗ್ತಾ ಇದೆ. ಜನನೂ ಸಹ ಇವತ್ತು ಅಭಿವೃದ್ಧಿಯಾಗಿ ಸಂಪನ್ಭರಿತ ಮಳೆ ಇರ್ಬೋದು, ಬೆಳೆ ಇರ್ಬೋದು ಎಲ್ಲ ಆಗ್ತಾ ಇದೆ. ಇದನ್ನೆಲ್ಲ ನಾವು ನಡ್ಸ್ಕೊಂಡು ಹೋಗ್ಬೇಕು. ಇಂತ ಏನ್ ನಮ್ ಗುರೂಜಿ ವಿಜಯ್ ಕುಮಾರ್ ಅವರು ಇದ್ದಾರೆ, ಅವ್ರ ತಾತ ಮುತ್ತಾತ ಕಾಲಿಂದ ಏನ್ ನಡ್ಸ್ಕೊಂಡ್ ಬಂದ್ರು ಅವರು ಸಹ ಮುಂದೆ ನಡ್ಸ್ಕೊಂಡು ಹೋಗಕ್ಕೆ ಒಂದೆಲ್ಲ ಪ್ರೋತ್ಸಾಹವನ್ನ ನಾವೆಲ್ಲ ಕೈ ಜೋಡಿಸಿ ಅವ್ರ ಕೈ ಬಲಪಡಿಸ್ಬೇಕು. ಇಂಥ ಒಂದು ಪುಣ್ಯಕಾರ್ಯ ಮಾಡುವಾಗ ಹಳ್ಳಿ ಸೇವೆಗಳನ್ನ ನಾವಿರ್ಬೋದು, ನೀವಿರ್ಬೋದು ಎಲ್ಲ ಮಾಡ್ಬೇಕಂತ ಹೇಳ್ತಾ ಮಾತಾಡೋದು ತುಂಬಾ ಇದೆ. ಆದ್ರೆ ಸಮಯಾವಕಾಶ ತುಂಬಾ ತೊಂದರೆ. ಸ್ವಾಮೀಜಿ ಹೋಗ್ಬೇಕು, ಇನ್ನು ಅವರು ಊರೆಲ್ಲ ಕುಂಭ ಇಟ್ಕೊಂಡು ಏನು ಕುಂಭಾಭಿಷೇಕ ಊರೆಲ್ಲ ಪ್ರದಕ್ಷಿಣೆ ಮಾಡಬೇಕು. ಮಧ್ಯಾಹ್ನ ಮೇಲೆ ವೇದಿಕೆ ಕಾರ್ಯಕ್ರಮ ಇದೆ, ಆಗ ಮಾತಾಡೋಣ. ನಿಮ್ಗೆಲ್ಲರಿಗೂ ಹೊಂದಿಸಿ ನಮ್ದೇ ಮಾತಾಡ್ಕೊಂಡು ಅವಕಾಶ ಮಾಡಿಕೊಟ್ಟವ್ರಿಗೆ ನಾನು ಧನ್ಯವಾದ ತಿಳಿಸ್ತಾ, ಜೈ ಚಕ್ರೇಶ್ವರಿ, ಜೈ ಚಕ್ರೇಶ್ವರಿ, ಎಲ್ಲ ಗೌರವ ಅಂತ ಹನುಮಂತನಿಗೆ ನಮಸ್ಕರಿಸ್ತಾ, ತಾಯಿ ಚಕ್ರಚೌಡೇಶ್ವರಿ ಇವತ್ತು ಏನು ಅತ್ಯಂತ ಅದ್ಭುತವಾದ ಧಾರ್ಮಿಕ ಕಾರ್ಯಕ್ರಮಗಳನ್ನ ವಿಜಯ ಗುರೂಜಿಯವರ ಸಾರಥ್ಯದಲ್ಲಿ ತಮ್ಮೆಲ್ಲರ ಸಹಕಾರದಿಂದ ಅತ್ಯಂತ ಭವ್ಯವಾದ ದೇವಸ್ಥಾನ, ಗೋಪುರ, ತಾಯಂದಿಗಳ ಪ್ರತಿಷ್ಠಾಪನೆ ಕೂಡ ಮಾಡಿದ್ದೀರಿ. ಖಂಡಿತ ಇದು ಒಂದು ಶುಭವಾದ ಕಾರ್ಯಕ್ರಮ ಆಗಲಿ. ಈ ಒಂದು ಕಾರ್ಯಕ್ರಮದಲ್ಲಿ ಏನು ನಾವೆಲ್ಲ ಕೂಡ ನಮ್ಮ ಸಮುದಾಯದ ಅಂದರೆ ಎಲ್ಲ ಸಾಮಾಜಿಕ ಬಂಧುಗಳು ಧಾರ್ಮಿಕ ಕಾರ್ಯಕ್ರಮಕ್ಕೆ ಭಾಗಿಯಾದರೆ ನಮಗೆ ಆ ಭಗವಂತ ತಾಯಿ ಆಶೀರ್ವಾದ ಸಿಗ್ತದೆ. ಎಲ್ಲ ರೀತಿಯಲ್ಲೂ ಶಾಂತಿ, ನೆಮ್ಮದಿ, ಬೆಳೆ ಮಳೆ ಎಲ್ಲ ಆಗ್ತದೆ. ಒಂದು ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ವಿ. ಆ ತಾಯಿ ಚಕ್ರಚೌಡೇಶ್ವರ ಆಶೀರ್ವಾದ ಎಲ್ಲರ ಮೇಲೆ ಇರಲಿ. ಎಲ್ಲರಿಗೂ ಒಳ್ಳೆ ಆರೋಗ್ಯ, ಶಕ್ತಿ ಮತ್ತು ಮಳೆ ಬೆಳೆ ಒಳ್ಳೆ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತಾ ಈ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಡುತ್ತಾ
ಎಲ್ಲ ಗೌರವಾನ್ವಿತ ವೇದಿಕೋ ಪರಮಪೂಜ್ಯ ಸ್ವಾಮೀಜಿಗಳಿಗೂ ತಮಗೂ ವಂದಿಸಿ ನನ್ನ ಮಾತು ಮುಕ್ತಾಯ ಮಾಡ್ತೀನಿ. ಎಲ್ಲರಿಗೂ ಶುಭವಾಗಲಿ.